Hey, hi guys, ಇವತ್ತು ನಾವು ವಿಜಯ್ ಸೇತುಪತಿ ಅವ್ರದ್ದೇ ಮಹಾರಾಜ ಮೂವಿ ಟುಡೇ ರಿವ್ಯೂ. ಐ ನೋ ಸ್ವಲ್ಪ ಲೇಟ್ ಆಯಿತು ಇದು ಮೂವಿ ರಿವ್ಯೂ ಕೊಡಲಿಕ್ಕೆ. ಒಂದೇ ಪಾಯಿಂಟ್ ನಿಮಗೆ ಹೇಳ್ತೀನಿ, ನಿಮ್ಮ ಮನೇಲಿ ಥಿಯೇಟ್ರ್ ಎಷ್ಟೋ ದೂರ ಇರಬೇಕು, ಇದು ಮೂವಿ ನೋಡ್ರಿ ಬಾಸ್. ನೋಡಿದ್ರೆ ನಿಮಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ನನಗೆ ಹೇಳ್ರಿ. ಹಂಗೆ ನೋಡಲಿಕ್ಕೆ ಡೆಫಿನೆಟ್ಲಿ ನೋಡ್ರಿ ಮೂವಿ ಹೋಗಿಸಿ. ಹಂಗೆ ತಮಿಳ್ ಆ್ಯಂಡ್ ತೆಲುಗುದಾಗೆ ಮೂವಿ ರಿಲೀಸ್ ಆಗಿದೆ. ನಾನು ತೆಲುಗುದಾಗೆ ಮೂವಿ ನೋಡಿನ 2 ಗಂಟೆ 20 ನಿಮಿಷ ಮೂವಿ ಅದ. ಹಂಗೆ ವಿಜಯ್ ಸೇತುಪತಿ ಆ್ಯಕ್ಟಿಂಗಲ್ಲಿ ಮತ್ತು ಬೇರೆ ಹುಡುಗಿ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡೋಲ್ಲಿ ಅವ್ರ ಆ್ಯಕ್ಟಿಂಗೂ ಅಲ್ಲಿ ಮತ್ತು ಇಲ್ಲಿ ನಾವು ಮಾತಾಡ್ಬೇಕಂದ್ರು ಅನುರಾಗ್ ಕಶ್ಯಪ್ ಫಿಲಿಮ್ನಲ್ಲಿ ಡೈರೆಕ್ಷನ್ ಅಂದ್ರೆ ನನಗೆ ಇಷ್ಟ ಆಗಿದ್ದು ಬಸ್. ಎಂಗೇಜಿಂಗ್ ಸಸ್ಪೆನ್ಸ್ ಮೂವಿ ನಿಮಗಾದ ಫಸ್ಟ್ ಕ್ಲಾಸಿ ಎಂಡಿಂಗ್ ತನ ಅದೊಂದು ಶಾಕಿಂಗ್ ಮೂಮೆಂಟೇ ಅದ ಫಿಲ್ಮ್ ನೋಡೋ ಮಟ್ಟಿಗೆ. ಸೀನ್ಸ್ಗಳು ಫಿಲ್ಮ್ನಲ್ಲಿ ಇಟ್ಟಾರಲ್ಲ, ಎಕ್ಸಾಂಪಲ್ ನಾ ಮಾತಾಡ್ಬೇಕಂದ್ರೆ ಲಿಯೋ ಮೂವಿ ಬಂದಿತ್ತಲ್ಲ, ತೋ ಸ್ಟಾರ್ಟಿಂಗ್ ಸೀನ್ ಏನು ವಿಲನ್ ಹೆಂಗೆ ಇಂಟ್ರೊಡ್ಯೂಸ್ ಕೊಡ್ತಾರಲ್ಲ, ಈ ಫಿಲ್ಮ್ ಒಳಗೂ ಅದೇ ಪ್ರೆಸೆಂಟೇಷನ್ ನಮಗೆ ಅನ್ಸೋದು ನೋಡೋ ಮತ್ತೆ ಥೋಡೆ ಪಾಯಿಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಹಾಗೆ ವಿಜಯ್ ಸೇತುಪತಿ ಅವ್ರ ಮನೆ ಒಳಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರ್ತದೆ, ಒಂದು ಲಕ್ಷ್ಮಿ ಅಂತ ಮಿಸ್ಸಿಂಗ್ ಆಗಿರ್ತದೆ. ಅದು ಕಂಪ್ಲೇಂಟ್ ನಾವು ಕೊಡ್ತೇನೆ. మీ వల్ల కాదంటే లక్ష్మి కేసు అట్లీస్ట్ సిబిఐకి సిఫార్సు చేయగలరా? ಸ್ಟೇಷನ್ ಒಳಗೆ ಒಂದು ಸ್ಟೋರಿ ಹೇಳ್ತಾನೆ ನಾವು, ಅದು ಹೇಳೋಂಥ ಸೀನ್ ಅದು ಬಸ್. ಯಾಕಂದ್ರೆ ವಿಜಯ್ ಸೇತುಪತಿ ಕಂಟಿನ್ಯೂ ಅದೇ ಸ್ಟೋರಿ ಅವ್ರಿಗೆ ಹೇಳ್ತಾನೆ, ಅವ್ರಿಗೆ ಟಾರ್ಚರ್ ಆಗುತ್ತೆ, ಇವೇನಪ್ಪ ಹುಚ್ಚಾಗನ ಈ ಥರ ಎಲ್ಲ ಸ್ಟೋರಿ ಎಲ್ಲ ಹೇಳ್ತಾನೆ. ಅದು ಮಿಸ್ ಆಗಿದೆ ಅಂತ, ಅದು ಲಕ್ಷ್ಮಿ ಮಿಸ್ ಆಗಿದೆ ಅಂತ. ಲಕ್ಷ್ಮಿ ಏನದ, ವಸ್ತು ಅದ ಏನು ಮನುಷ್ಯರ ಏನದ, ಅದ್ರಲ್ಲಿ ನೋಡಿದ್ಮೇಲೆ ನಿಮ್ಗೆ ಗೊತ್ತದ. ಬಟ್ ಎಲ್ಲೆಲ್ಲಿ ಪಾಯಿಂಟ್ ತೋರಿಸ್ತಾರೆ ಫಿಲಿಮ್ನಲ್ಲಿ ಅನುರಾಗ್ ಕಶ್ಯಪ್ ಫ್ಯಾಮಿಲಿ ಬಗ್ಗೆದಾಗಲ್ಲಿ ಅವ್ರಿಗೊಂದು ಹುಡುಗಿ ಇರ್ತದೆ, ಅವ್ರ ಸ್ಟೋರಿನೇ ಬೇರೆ ಆದ ಫಿಲಿಮ್ನಲ್ಲಿ. ಮತ್ತು ಇಲ್ಲಿ ವಿಜಯ್ ಸೇತು ಮಹಾರಾಜ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿಸಿ. ಮತ್ತು ಥೋಡೆ ಸೀನ್ಸ್ಗಳ ಆ್ಯಕ್ಷನ್ ಸೀನ್ಸ್ ನಮಗೆ ರಿಯಾಲಿಟಿ ಅಪ್ಲೈ ನಮಗೆ ಅನ್ಸೋದ, ಓವರ್ ಅಪ್ಲೈ ಸೀನ್ ಎಲ್ಲಿ ನಮಗೆ ಅನ್ಸೋದ. ವಿಜಯ್ ಸೇತುಪತಿ ಬಗ್ಗೆ ಎಷ್ಟು ಮಾತಾಡೋ ನಮಗೆ ಕಮ್ಮಿ ನಮಗೆ ಅನಿಸ್ತದ. ವಿಕ್ರಮ್ ಮೂವಿ ಒಳಗಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ರು, ಈ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿರಲಿ. ಮತ್ತು ನಾವು ಮಾತಾಡ್ಬೇಕಂದ್ರೆ ಮಾಸ್ಟರ್ ಮೂವಿ ಒಳಗೆ ಅದು ವಿಜಯ್ ಸೇತುಪತಿ ವಿಜಯ್ ಸಂಗಟೆ ಅಪೋಸಿಟ್ ಇದ್ದರು. ಮತ್ತು ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಮೈಕೆಲ್ ಮೂವಿ ರೀಸೆಂಟ್ಲಿ ರಿಲೀಸ್ ಆಗಿದ್ದಲ್ಲ ಸಂದೀಪ್ ಕಿಶನ್ ಅವ್ರದ್ದು. ತೋ ಆ ಫಿಲಿಮ್ ಒಳಗೆ ನಾವು ಒಂದೇ ಪಾಯಿಂಟ್ ಹೇಳಿದೆ, ನಾವು ವಿಜಯ್ ಸೇತುಪತಿ ಸ್ಟಾರ್ಟಿಂಗ್ ಲಾಸಿ ನೀವು ತೋರಿಸ್ಬೇಕಿತ್ತು, ಅದು ಒಂದು ಬೇರೆ ಲೆವೆಲ್ದಾಗೆ ಒಂದು ಮೂವಿ ಇರ್ತಿತ್ತು. ಇದೊಂದು ಇಂಟ್ರೊಡ್ಯೂಸ್ ಕೊಟ್ಟಿರಲಿಲ್ಲ. ತೋ ಅಲ್ಲೇ ಮೂವಿ ಒಂದು ಪಿಕಪ್ ಹಿಡ್ಕಂತು ಬಾಸ್. ಸ್ಟೋರಿ ನೋಡ್ಲಿಕ್ಕೆ ನಮಗೆ ಮಜನೂ ಬಂದಿತ್ತು. ಹಂಗೆ ಇಲ್ಲಿ ವರಲಕ್ಷ್ಮಿ ಕ್ಯಾರೆಕ್ಟರ್ನ ಅವ್ರ ಪವರ್ಫುಲ್ ಲುಕ್ನ ನಮಗೆ ಕಾಣೋದು. ಬಟ್ ಅದೇ ಪಾಯಿಂಟ್ ಸ್ಟಾರ್ಟಿಂಗ್ ಲಾಸಿ ತೋರಿಸಿರಲ್ಲ, ಅದು ಇಂಪ್ಯಾಕ್ಟ್ ಚಲೋ ಇಂಪ್ರೂವ್ ಆತಿದ್ದು ಒಂದು ಪಾಯಿಂಟ್ ಅನಿಸಿದ್ದು. ಈ ಮೂವಿ ಒಳಗೆ ಅದೇ ಇಂಪ್ರೂವ್ಮೆಂಟ್ ನಮಗೆ ಅನಿಸದ. ಇಲ್ಲಿ ಅನುರಾಗ್ ಕಶ್ಯಪ್ ಕ್ಯಾರೆಕ್ಟರ್ ಅದು ಏನು ಹೇಳಕ್ಕೆ ಖುಷಿ ಮಾಡ್ತದೆ. ಇಲ್ಲಿ ವಿಜಯ್ ಸೇತುಪತಿ ಯಾಕೆ ಕಂಪ್ಲೇಂಟ್ ಕೊಡ್ಲತ್ತಾನ, ಲಕ್ಷ್ಮಿ ಏನು ಮಿಸ್ಸಿಂಗ್ ಆಗಿದಿಲ್ಲ, ಅದು ನೋಡೋಂಥ ಪಾಯಿಂಟ್ಗಳ. ಹಂಗೆ ಸಸ್ಪೆನ್ಸ್ ಅಂತಕ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ಲಿಕ್ಕೆ ಕೋಶಿಶ್ ಮಾಡ್ತಾರೆ. ಆ್ಯಕ್ಚುಲಿ ಹೆಂಗೆ ಕಳುವು ಆಗ್ತದ, ಪೊಲೀಸರು ಹೆಂಗೆ ಎನ್ಕ್ವೈರಿ ಮಾಡ್ತಾರೆ ಅಂತ ಎಲ್ಲ ಪಾಯಿಂಟ್ ಚಲೋ ಆಗಿ ನಮಗೆ ಅನಿಸ್ತವೆ. ಬಟ್ ಥೋಡೆ ಸೀನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು ಕ್ಲಬ್ ಒಳಗೆ ಒಂದು ಆ್ಯಕ್ಷನ್ ಸೀನ್ಸ್ ಅವ, ಅದು ಶಾರ್ಟ್ ನೋಡ್ರಿ. ನಾ ಅನ್ಕೊಂಡಿದ್ದ ಒಬ್ಬ ವಿಲನ್ ಬಂದಿಗೆ ಒಬ್ಬನಿಗೆ ಅಂಜಿಸ್ತಾನೆ ಇಲ್ಲಿ, ಅದು ಪಾಯಿಂಟ್ ನೋಡ್ರಿ ನೀವು. ಅಂದರೆ ಇವೇನಪ್ಪ ಹಿಂಗೆ ಹೊಡಿತೇನ ಅಂತ ನಮ್ಗೆ ಅನಿಸಲ್ಲ ಕಾಮನ್ ಅಪ್ಲೈ. ಬಟ್ ಅವ್ನು ಯಾವಾಗ ಹೊಡ್ಲಿಕ್ಕೆ ಚಾಲೋ ಮಾಡ್ತಾನಲ್ಲ, ಏನರ ಬಾಸ್ ಹಿಂಗೆ ಹೊಡ್ಲೇತಾನೆ ಅಂತ ನಮಗೊಂದು ಪಾಯಿಂಟ್ ಅನಿಸ್ತದ, ಇವೇನಪ್ಪ ಹಿಂಗೆ ಬಂದು ಹೊಡ್ಲೇತಾನ ಅಂತ. ಅದು ಒಂದು ಚಸ್ಮಾ ಸಲಕ್ಕೆ ಇವೆಲ್ಲ ಇಶ್ಯೂ ಆಗ್ತವೆ ಬೇರೊಬ್ಬರ ಸ್ಟೋರಿಯಲ್ಲಿ. ಮತ್ತು ಇಲ್ಲಿ ಪೊಲೀಸರೊಬ್ಬ ಸ್ಟೋರಿ ನಡೀತದ, ಎನ್ಕ್ವೈರಿ ಎಲ್ಲ ನಡೀತದ. ತೋ ಒಂದೇ ಪಾಯಿಂಟ್ ಅನಿಸ, ಅದೆಲ್ಲ ಪ್ರಾಬ್ಲಮ್ ಏನು ವಿಜಯ್ ಸೇತು ಮನೆ ಮೇಲೆ ಬರ್ತದೆ ಎಲ್ಲೋಟು ಸಾಲ್ವ್ ಎಲ್ಲ ಕೆಲ. ಸೊ ಇದೇ ಮೇನ್ ಸ್ಟ್ರೆಂತ್ ಅಂತೀವಲ್ಲ ಫಿಲ್ಮ್. ಸ್ಟೋರಿ ಜಬ್ಬರಸ್ಸಾಗಿ ರಿಲೀಸ್ ಮಾಡ್ಯಾರ. ಎಂಗೇಜಿಂಗ್ ಒಂದು ಸಸ್ಪೆನ್ಸ್ ಆಗಲಿ, ಆ್ಯಕ್ಟಿಂಗೂ ಆಗಲಿ ಬೇರೆ ಲೆವೆಲ್ದಾಗೆ ಮೂವಿ ಅಂತ ನನಗೆ ಅನ್ಸೋದು. ಎಷ್ಟೋ ದಿನ ಆದಮೇಲೆ ಒಂದು ಎಂಜಾಯಬಲ್ ಮೂವಿ ನನಗೆ ಅನ್ಸದ. ನೋಡಿಗೆ ಮಜಾ ಬಂತಪ್ಪ. ರೀಸೆಂಟ್ಲಿ ಮೂವಿ ತೊಡೆ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದನ್ನು ಫವಾದ್ ಫೈಸಲ್ ಅವ್ರದ್ದು ಆಯುಷ ಮೂವಿ ಬಗ್ಗೆದಾಗ. ಅದು ಮೂವಿ ಒಂದು ಸ್ಟೂಡೆಂಟ್ ಮೇಲೆ ಎಲ್ಲೋ ಮಂದಿ ಗೊತ್ತಿಲ್ಲ. ಅದು ಮೂವಿನ OTTದಾಗ ನೋಡಿದಿನ, ಮೂವಿ ಥಿಯೇಟರ್ನಲ್ಲಿ ನೋಡೋಕೆ ನನಗೆ ಆಗಲಿಲ್ಲ. ಬಟ್ ಇದು ತೆಲುಗುದಾಗ ರಿಲೀಸ್ ಆಗಿತ್ತಲ್ಲ, ಡೆಫಿನೆಟ್ಲಿ ಇದು ಮೂವಿ ನೋಡೋಂಥ ಮೂವಿ ಅದ ಬಸ್. ಎಷ್ಟನ್ನು ದೂರ ಹೇಳತ್ತೀನಲ್ಲ, ಎಷ್ಟನ್ನು ದೂರ ಇಲ್ಲ. ಡೆಫಿನೆಟ್ಲಿ ನೀವು ಎಷ್ಟು ರೊಕ್ಕ ಹಾಕಿದ್ರು ಅದು ಮೂವಿ ನಿಮಗೆ ಎಂಜಾಯ್ ಮಾಡಿಗೆ ಕೊಡ್ತದೆ. ನಿಮಗೆ 1% ಮೂವಿ ಡಿಸಪಾಯಿಂಟ್ ಮಾಡಲ್ಲ. ಹಂಗೆ ನನಗೆ ಅನಿಸಿದ್ದು ಮೂವಿ ನೋಡೋ ಮಟ್ಟಿಗೆ. ಇದು ಮೂವಿ ಒಳಗೆ ಕಂಟಿನ್ಯೂ ಒಂದು ವರ್ಡ್ ಯೂಸ್ ಆಗ್ತದ, ಲಕ್ಷ್ಮಿ ಏನದ ಆ್ಯಕ್ಚುಲಿ. ಸೊ ಲಕ್ಷ್ಮಿ ಯಾಕೆ ಮಿಸ್ಸಿಂಗ್ ಆದಳು, ಲಕ್ಷ್ಮಿಗೆ ಯಾರು ತೊಗೊಂಡು ಹೋದರು, ಇದೇ ಪಾಯಿಂಟ್ ಫಿಲ್ಮ್ ಶಾಕಿಂಗ್ ಕೊಡ್ತಿರ್ತದೆ ನಿಮಗೂ. ತೆಲುಗುದ ಮೂವಿ ನೋಡಿನ, ತೆಲುಗು ಡಬ್ಬಿಂಗ್ ವಿಜಯ್ ಸೇತುಪತಿ ಏನು ವಾಯ್ಸ್ ಕೊಟ್ರಲ್ಲ, ಸ್ವಲ್ಪ ವೀಕ್ ಪಾಯಿಂಟ್ ನನಗೆ ಅನಿಸಿತು. 2 టీములతో వెతికిస్తామని ఇన్స్పెక్టర్ గారు చెప్పారు. వీళ్ళు అసలు ఏమీ ಹಾಗೆ ತಮಿಳ್ದಾಗ ನಾ ಟೈಲರ್ ನೋಡಿದಿರಲ್ಲ, ಅದ್ರ ವಾಯ್ಸ್ ನೋಡ್ರಿ. ಅನುರಾಗ್ ಕಶ್ಯಪ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು ಡಿಫ್ರೆಂಟ್ ಆ್ಯಕ್ಟರ್ ಇವ್ರು ಆರ. ಬಟ್ ಥೋಡೆ ರೀಸೆಂಟ್ಲಿ ಮೂವಿ ಬಗ್ಗೆ ಥೋಡೆ ಡಿಸ್ಕಸ್ನ ಮಾಡಲ್ಲ, ಆ ಥರ ಸ್ಟೋರಿಗೂ ಅವ್ರು ತಂದಿರಿ. ಬಟ್ ಯಾರಿಗೆ ಮೂವಿ ಇಷ್ಟ ಆಗಲಿಲ್ಲ. ಆ್ಯಕ್ಟಿಂಗ್ ಈ ಫಿಲ್ಮ್ನಲ್ಲಿ ಎಲ್ಲಿ ಡಿಸಪಾಯಿಂಟ್ ನಮಗೆ ಮಾಡಲ್ಲ ನೋಡೋ ಮಟ್ಟಿಗೆ. ಏನಪ್ಪ ಅನುರಾಗ್ ಕಶ್ಯಪ್ ಈ ಥರ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡೋಣ. ಹಾಗೆ ಲಿಯೋ ಮೂವಿ ಒಳಗೆ ಅನುರಾಗ್ ಕಶ್ಯಪ್ ಇಟ್ಟಿರಲ್ಲ, ಒಂದು ಗೋಲಿ ಸೆಲೆಕ್ಟ್ ಇಟ್ಟಿರ. ಯಾಕಂದ್ರೆ ಅವ್ರು ಶಾರ್ಟ್ ಏನಿದ್ದಿಲ್ಲ, ಒಂದೇ ಡೈಲಾಗ್ ಅನಿಸ್ತದ,
ಇದೇನಪ್ಪ ಇವ್ರಿಗೆ ಯಾಕೆ ಇಟ್ಟರು ಯಾಕೆ ತೆಗೆದ್ರು ಅಂತ ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ವೆಲ್ ಇದು ಮೂವಿ ರಿವ್ಯೂ ಕೊಡ್ಲಿಕ್ಕೆ ಸ್ವಲ್ಪ ನನಗೆ ಲೇಟ್ ಆಯಿತು. ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ, ಮಾರ್ನಿಂಗೇ ಊರ್ಲೆಸ್ ನಾ ಬಂದೀನಿ, ಹಂಗೆ ಥಿಯೇಟ್ರಿಗೆ ಮೂವಿ ನೋಡ್ಕೊಂಡು ಬಂದೀನಿ ನಾನು. ನೆಕ್ಸ್ಟ್ ನಾವು ಮಾತಾಡೋಣ ಭೋಜ್ಪುರಿ ಇಂಡಸ್ಟ್ರಿಯಲ್ಲೇ ರಂಗ್ ದೆ ಬಸಂತಿ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ಇದು ಮೂವಿ ಆಲ್ರೆಡಿ ಲೇಟ್ ಆಯಿತು. ಮೂವಿ ಏನು ಲೇಟ್ ಆಗ್ಯದ, ಈ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಫೆಕ್ಟ್ ಬೀಳತ್ತದ. ಓಕೆನಾ, 10 crore ಫಿಲ್ಮ್ ಬಜೆಟ್ ಅದು. ಅವಾಗ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ತಾನಂತಂದ್ರು, ಪ್ಯಾನ್ ಇಂಡಿಯಾ ರಿಲೀಸ್ ಅಲ್ಲ, ಟೈಟಲ್ಸ್ ಎಲ್ಲ ಕೆಲವು ಪ್ರಾಬ್ಲಮ್ ಇತ್ತು. ಮತ್ತು 3 ತಿಂಗಳಾದ್ಮೇಲೆ ಮೊನ್ನೆ ಮೂವಿ ರಿಲೀಸ್ ಆಗಿದೆ. ಥಿಯೇಟ್ರಿಗೆ ಹೋದಾಗ ನಿಮಗೆ ಒಂದೇ ಪಾಯಿಂಟ್ ಅಂದಿದ್ದಾನೆ, ಆಡಿಯನ್ಸ್ ಇದ್ದಿಲ್ಲ ಥಿಯೇಟರ್ನಲ್ಲಿ. ಈ ಸ್ಟೋರಿ ಸರಿಯಾಗಿತ್ತಿಲ್ಲ. ಅದು ಮೂವಿ ಯಾವಾಗನ ರಿಲೀಸ್ ಆಗಲಿಕ್ಕೆ ಒಂದು ಹಿಟ್ ಟ್ಯಾಗ್ ತೋತದ ಮೂವಿ. 3-4 ದಿನ ಬಜೆಟ್, 3-4 ದಿನ ಕಲೆಕ್ಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ 80 lakh rupees ಫಿಲ್ಮ್ ಗಳಿಸಿದೆ. ಫಸ್ಟ್ 2-3 ಡೇಸ್ನಾಗ 45 lakh rupees ಏನೋ ಗಳಿಸಿದ ಫಿಲ್ಮು, ಈಗ 80 lakh rupees ಕಳಿಸಿದೆ. ಸೊ ಇನ್ನು 90% ಇನ್ನು ಫಿಲ್ಮ್ ಕಲೆಕ್ಷನ್ ಮಾಡೋದು, ಯಾಕಂದ್ರೆ 10 crore ಬಜೆಟ್ ಅದ. ಈಗ ನೆಕ್ಸ್ಟ್ ವೀಕ್ನಾಗೆ ಕಲ್ಕಿ ಮೂವಿ ಅಡ್ವಾನ್ಸ್ ಬುಕಿಂಗ್ ಚಾಲು ಆಗ್ತದೆ. ಈಗ ಅದು ಒಂದು ಹೈಪ್ ಕ್ರಿಯೇಟ್ ಅದ ಕಲ್ಕಿ ಮೂವಿಗೆ. ಸೊ ಆಲ್ರೆಡಿ ಒಂದು ಸಾಂಗ್, ಆಡಿಯೋ ಸಾಂಗ್ ರಿಲೀಸ್ ಮಾಡ್ಯಾರ. ಸೊ ಅದು ಸಾಂಗ್ ಓಕೆ ನನಗೆ ಅನ್ಸದ. ಇನ್ನೊಂದು 1 ವೀಕ್ನಾಗ ಗೊತ್ತಾಗ್ತದೆ ಆ್ಯಕ್ಚುಲಿ ಇದು ರಂಗ್ ದೆ ಬಸಂತಿ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್. ಇದು ಮೂವಿ ಎಲ್ಲಿ ತನಕ ಕಲೆಕ್ಷನ್ ಮಾಡ್ಬೋದು, ಏನು ಮ್ಯಾಕ್ಸಿಮಮ್ 2.5-3 crore ತನಕ ಮೂವಿ ಗಳಿಸ್ಬೋದ. ಒಡೆಯ ಕಡೆಗೆ ನಾವು ಮಾತಾಡ್ಬೇಕಂದ್ರೆ ಆ ಫಿಲ್ಮ್ ಅಲ್ಲಿನೂ ಡೇಟಾ ತೋರಿಸಲಾಗಿದೆ ಎಕ್ಸಾಕ್ಟ್ಲಿ ಫಿಲ್ಮ್ ಎಷ್ಟು ಗಳಿಸಿ ಅಂತ. ಪವರ್ ಮೂವಿ ನಮ್ಮ ಸ್ಟೇಟ್ದಾಗ ರಿಲೀಸ್ ಆಗ್ಯದ, ಹಂಗೆ ಕೊಹಿದಿ ಮೂವಿ ರಿಲೀಸ್ ಆಗ್ಯದ. ಸೊ ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ, ಇದನ್ನು ಥಿಯೇಟರ್ ಮುಟ್ಟ ದೂರ ಅದ ಬಸ್. ಇದು ಎಲ್ಲಿ ಶೋ ಹಾಕಿರಲ್ಲ, ಇವೆರಡು ಎಲ್ಲಿ ಶೋ ಹಾಕಿರಲ್ಲ, ಅದೇ 70-60 ಕಿಲೋಮೀಟರ್ ದೂರ ಅದ. ಸೊ ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ. ಅದನ್ನು ಟೈಮಿಂಗ್ ಅಂದಾಗ ನೈಟ್ ಶೋ ಇಟ್ಟಾರ. ಏನಪ್ಪ ಮೂವಿ ನೆಕ್ಸ್ಟ್ ವಿಡಿಯೋದಾಗ ಅಪ್ಡೇಟ್ ಕೊಡ್ತೀನಿ. ಆ ಮೂವಿ ಟೈಲರ್ ಬಗ್ಗೆ ಡೀಟೇಲಾಗಿ ನಾವು ಮಾತಾಡೋಣ. ಸೊ ನೀವು ಮಹಾರಾಜ ಮೂವಿ ನೋಡಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ನೋಡಲಿಕ್ಕೆ ಡೆಫಿನೆಟ್ಲಿ ನೋಡಿರಿ ಬಾಸ್, ಎಷ್ಟು ದೂರ ಇರಲಿಕ್ಕೆ. ರಿವ್ಯೂ ಕೆಳಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.